ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ತಿರಂಗ ಯಾತ್ರಾ ಸಮಿತಿಯ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಯಿಂದ ಆರಂಭವಾದ ಯಾತ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕಿಲ್ಲೆ ಮೈದಾನದ ಪುರಭವನದವರೆಗೆ ಸಾಗಿತು. ಮಳೆಯ ನಡುವೆಯೂ ಸಹಸ್ರಾರು ಮಂದಿ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಭಾಗವಹಿಸಿ ದೇಶಭಕ್ತಿಯ ಸಂಭ್ರಮ ಮೆರೆದರು. ಹೈಕೋರ್ಟ್ ನ್ಯಾಯವಾದಿ ಅರುಣ್ ಶ್ಯಾಮ್ ಮೆರವಣಿಗೆಗೆ ಚಾಲನೆ ನೀಡಿದರೆ, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ತ್ರಿವರ್ಣ ಧ್ವಜ ಹಸ್ತಾಂತರಿಸಿದರು. ಯಾತ್ರೆಯ ಸಮಾರೋಪದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಧಾನ ಭಾಷಣ ಮಾಡಿದರು. ಭಾರತದ ಸ್ವಾತಂತ್ರ್ಯ ಸಂಭ್ರಮಕ್ಕೆ 80ರ ಸಂಭ್ರಮ. ಪುತ್ತೂರಿನಲ್ಲಿ ತಿರಂಗ ಯಾತ್ರೆಯ ಮೂಲಕ ಭಾರತೀಯ ಸ್ವಾತಂತ್ರ್ಯದ ಪುನರ್ಸ್ಮರಣೆ, ಅದರ ಸಾಹಸ, ಅದರ ಪ್ರೇರಣೆ, ಅದರ ಜಾಗರಣೆಯ ಮೂಲಕ ದೇಶಭಕ್ತಿಯ ಜಾಗರಣೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದೆ. ಆ ತಿರಂಗ ಯಾತ್ರೆ ಭಾರತೀಯತೆಯನ್ನ ಗಟ್ಟಿಗೊಳಿಸೋದಕ್ಕೆ, ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದೂ ಇಲ್ಲ ಅನ್ನುವ ಭಾವನೆಯನ್ನ ಉದ್ದೀಪನಗೊಳಿಸೋದಕ್ಕೆ ಮತ್ತು ತ್ಯಾಗ, ಸಾಹಸ, ಬಲಿದಾನ ಇದರ ಸ್ಮರಣೆಯ ಮೂಲಕ ಸ್ವತಂತ್ರ ಭಾರತದಲ್ಲಿ ಭಾರತೀಯರು ಸ್ವಾತಂತ್ರ್ಯದ ಉಳಿವಿಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯದ ನೆನಪು ಮಾಡೋದಕ್ಕೆ ಈ ಒಂದು ತ್ರಿವರ್ಣ ಧ್ವಜ ಯಾತ್ರೆ ಎಲ್ಲ ಭಾರತೀಯರು ಒಂದಾಗಿ ದೇಶಭಕ್ತಿಯ ಘೋಷಣೆಯ ಮೂಲಕ ಯಾತ್ರೆಯನ್ನ ಮುಖ್ಯ ಬೀದಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ನೋಡೋದೇ ಒಂದು ಆನಂದದ ಸಂಗತಿ. ಬ್ರಿಟಿಷರ ಕಾಲದಲ್ಲಿ ಈ ರೀತಿ ಧ್ವಜ ಹಿಡ್ಕೊಂಡು ಹೋದವ್ರ ಮೇಲೆ ದೇಶದ್ರೋಹದ ಮೊಕದ್ದಮೆಗಳನ್ನು ಹಾಕಿ ಅವರಿಗೆ ಜೈಲಿಗೆ ಹಾಕ್ತಿದ್ದು ಮಾತ್ರ ಅಲ್ಲ, ಅವರ ಮೇಲೆ ಗುಂಡಿನ ಮಳೆಗರೆದು ನರಮೇಧ ಮಾಡಿದ್ದು ಕೂಡ ಇತಿಹಾಸ. ಸ್ವತಂತ್ರ ಭಾರತದಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನುವಂತ ಆನಂದದ ಉದ್ಘೋಷ ಎಲ್ಲರ ಮನಗಳಲ್ಲಿ ಭಾರತೀಯತೆಯ ಜಾಗೃತಿಯನ್ನ ಮೂಡಿಸೋದಕ್ಕೆ ಕಾರಣ ಆಗಿದೆ. ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾನು ಸೋಷಿಯಲ್ ಮೀಡಿಯಾ ಮೂಲಕ ನೋಡಿದೆ ಅವರು ರಾಜೀನಾಮೆ ಕೊಟ್ಟಿರೋದನ್ನ. ಸಭಾಪತಿ ಹುದ್ದೆ ಅದು ರಾಜಕೀಯ ಪಕ್ಷದ ಹುದ್ದೆ ಅಲ್ಲ. ವಿಧಾನ ಪರಿಷತ್ತು ಯಾವತ್ತೂ ವಿಸರ್ಜನೆ ಆಗದ ಶಾಶ್ವತವಾಗಿರ್ತಕ್ಕಂಥ ಮೇಲ್ಮನೆ ಅದು. ಅದಕ್ಕೆ ತನ್ನದೇ ಆದಂತ ಪರಂಪರೆ ಇದೆ. ಕಾಂಗ್ರೆಸ್ ಪಕ್ಷ ಆ ಸಾಂವಿಧಾನಿಕ ಹುದ್ದೆಯನ್ನು ಪಕ್ಷದ ಬಲಾಬಲದ ವ್ಯಾಪ್ತಿಯೊಳಗೆ ತಂದು ನೋಡಿದ್ದು ದುರದೃಷ್ಟಕರ. ಸಂವಿಧಾನದ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯೋದು ಅಂದ್ರೆ ಸಾಂವಿಧಾನಿಕ ಹುದ್ದೆಗಳ ಮಹತ್ವವನ್ನ ರಕ್ಷಿಸೋದು ಕೂಡ ಒಂದು ಭಾಗ ಅನ್ನೋದನ್ನ ಕಾಂಗ್ರೆಸ್ ಮರೆತು ಬಿಟ್ಟಿದೆ. ಅವರ ಸಚಿವ ಸಂಪುಟದ ಪಟ್ಟಿಯೊಳಗಡೆನೆ ಸಭಾಪತಿ, ಉಪಸಭಾಪತಿ, ವಿಧಾನಸಭಾ ಅಧ್ಯಕ್ಷ, ಉಪಾಧ್ಯಕ್ಷರ ಹೆಸರುಗಳನ್ನು ಪ್ರಕಟಿಸಿ ಸಾಂವಿಧಾನಿಕ ಹುದ್ದೆಯ ಘನತೆ, ಗೌರವವನ್ನ ದುರ್ಬಲಗೊಳಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ದು ದುರದೃಷ್ಟಕರ. ರಾಜೀನಾಮೆ ಕೊಟ್ಟಿರೋದನ್ನ ನಾನು ಕೇಳಿದ್ದೇನೆ. ನಾವು ಕೇಳ್ತೇವೆ ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ರಿ ಅಂತ ಹೇಳಿ. ಏನ್ ಹೇಳ್ತಾರೆ ನೋಡ. ಮಂತ್ರಿ ಆಗುವ ಯೋಗ್ಯತೆ ಇರುವ ಮಹಿಳೆಯರೇ ಇಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಶತಮಾನಗಳ ಇತಿಹಾಸ ಇರುವಂತ ಕಾಂಗ್ರೆಸ್ ಪಾರ್ಟಿ, ದೇಶಕ್ಕೆ ಮಹಿಳಾ ಪ್ರಧಾನ ಮಂತ್ರಿಯನ್ನು ಕೊಟ್ಟಂತ ಕಾಂಗ್ರೆಸ್ ಪಾರ್ಟಿ, AICC ಅಧ್ಯಕ್ಷರೇ ಸೋನಿಯಾ ಗಾಂಧಿ ಅವರನ್ನು ಕೇಳಬೇಕು ಅಂತ ತಲೆಬಾಗಿಸುವಂತ ಕಾಂಗ್ರೆಸ್ ಪಾರ್ಟಿ, ಸಂಪುಟದಲ್ಲಿ 33% ಹೋಗ್ಲಿ ಒಬ್ಬ ಮಹಿಳೆಗೂ ಸ್ಥಾನ ಕೊಡಕ್ಕಾಗದೆ ಇರುವಂತ ನೀತಿ, ಹೇಳೋದೊಂದು ಮಾಡೋದೊಂದು ಅನ್ನೋದಕ್ಕೆ ಇದಕ್ಕಿಂತ ಇನ್ಯಾವ ಸಾಕ್ಷಿ ಬೇಕು ನಿಮ್ಗೆ? ಮಹಿಳಾ ಸಬಲೀಕರಣ ಅನ್ನೋದು ಕೇವಲ ಅವರದ್ದು ರಾಜಕೀಯ ಘೋಷಣೆ ಮಾತ್ರ. ಅಧಿಕಾರ ಕೊಡ್ಬೇಕಾದ್ರೆ ಮಹಿಳೆಯರಿಗೆ ಸ್ಥಾನ ಇಲ್ಲ. ಮಹಿಳೆಯರ ಬಗ್ಗೆ ಯೋಚಿಸ್ಬೇಕು. ನೀವು ಬಹಳ ಸ್ಪಷ್ಟ. ಸಿಜೆಪಿ ಪ್ರೊಟೆಸ್ಟ್ ನ ವಿರೋಧಿಸಿಲ್ಲ. ಪ್ರೊಟೆಸ್ಟ್ ನ ನೆಪದಲ್ಲಿ ದೇಶದ್ರೋಹದ ಚಟುವಟಿಕೆ ನಡೆಸಿದ್ರಲ್ಲ ಕೆಲವರು, ಅದನ್ನು ವಿರೋಧಿಸಿದೀವಿ. ನಾನು ಚಳವಳಿಯಿಂದ ಬಂದವನು. ನಾವು ಪ್ರತಿಭಟನೆಯನ್ನ ವಿರೋಧಿಸಿಲ್ಲ. ಪ್ರತಿಭಟನೆ ಸಂವಾದದ ಒಂದು ಭಾಗ ಅನ್ನೋದನ್ನ ಮಾನ್ಯ ಸರಸಂಘ ಚಾಲಕರು ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಪ್ರತಿಭಟನೆ ತಪ್ಪಲ್ಲ, ಚಳುವಳಿಗಳು ತಪ್ಪಲ್ಲ.
ಚಳುವಳಿ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು, ಡಿಸ್ಟ್ರಕ್ಟಿವ್ ಆಗಿರಬಾರ್ದು. ಅಷ್ಟೇ ನಮ್ಮ ಉದ್ದೇಶ ಇರೋದು. ಈಗ ಚಳುವಳಿಯ ನೆಪದಲ್ಲಿ ನಮ್ಮ ಸೈನಿಕರನ್ನ ಅಪಮಾನ ಮಾಡೋದು, ಪ್ರಧಾನಮಂತ್ರಿಯನ್ನ ಕೆಟ್ಟ ಶಬ್ದಗಳಲ್ಲಿ ಬೈಯೋದು ಚಳುವಳಿಯ ಉದ್ದೇಶವನ್ನೇ ವಿಫಲಗೊಳಿಸುತ್ತೆ. ಅದು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸ್ತಾರೋ ಅವ್ರು ಯಾರು ಇಂಥ ಕೆಲಸವನ್ನು ಮಾಡಲ್ಲ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅರಾಜಕತೆಯನ್ನು ಹುಟ್ಟಾಕ್ಬೇಕು ಅನ್ನುವಂತ ಸಂಚು ನಡೆಸಿದಂತ ಕೆಲವು ಜನ ಅಲ್ಲಿ ಸೇರ್ಕೊಂಡು ಆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಚಳುವಳಿ ಬೇರೆ, ಚಳುವಳಿಯ ನೆಪದಲ್ಲಿ ಅರಾಜಕತೆ ಹುಟ್ಟಾಕೋದು ಬೇರೆ.